ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸರ್ದಾರ್ ಶರೀಫ್ ಸರ್ ಅವರು ನಮ್ಮ ವಿದ್ಯಾರ್ಥಿಗಳನ್ನ ಕುರಿತು ಕೆಲವು ಹಿತನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಸರ್ಕಾರಿ ಕಾಲೇಜಿನ ಎಲ್ಲ ಸದಸ್ಯರು ಹಾಗೂ ನಮ್ಮ ಸ್ನೇಹಿತರಾದ ಯುವಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಜನರಿಗೆ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಕಾಲೇಜಲ್ಲಿ ಓದಿ ಇವತ್ತು ಎಷ್ಟು ಕೋಲಾರ ಡಿಸ್ಟಿಕಲ್ಲಿ ಎಷ್ಟು ಜನ ಡಾಕ್ಟರ್ಸು IAS IPS ಆಗಿ ಬಂದಿರೋರನ್ನ ಸುಮಾರು ಕೋಲಾರ ಡಿಸ್ಟಿಕ್ಕಿಂದ ಎಲ್ಲ ಸರ್ಕಾರಿ ಶಾಲೆಯಿಂದ ಓದಿ ಬಂದಿದ್ದವ್ರೆ. ಅಂದರೆ ಕೆಲವರು ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೇವಲವಾಗಿ ನೋಡ್ತಾರೆ. ಅದು ಯಾವುದೇ ಒಂದು ಕಾನ್ವೆಂಟ್ ಸ್ಕೂಲಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಓದಿದ ಮಕ್ಕಳು ಈ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಒಂದು ನಿಯತ್ತಾಗಿ ಇವತ್ತು ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ. ಈ ಮ್ಯಾನೇಜ್ಮೆಂಟ್ ಸೀಟು ಕೊಟ್ಬಿಟ್ಟು ಬಂದ ಡಾಕ್ಟರ್ಸ್ ಹತ್ರ ಹೋಗೋಕ್ಕೆ ಭಯ ಪಡ್ತಾರೆ. ಯಾವ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಮೆರಿಟ್ ಸೀಟಲ್ಲಿ ಬಂದಿರೋ ಡಾಕ್ಟರ್ಗಳು ಅಂತ ಹೇಳಿದ್ರೆ ಅವರು ಭಯ ಭಕ್ತಿಯಿಂದ ಒಂದು ಒಳ್ಳೆಯ ಒಂದು ಲೆಕ್ಚರರ್ ಆಗಲಿ ಕಾಲೇಜರಾಗಲಿ ಮತ್ತು ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಒಂದು ಭಯ ಭಕ್ತಿಯಿಂದ ಕೆಲಸ ಮಾಡ್ತಾರೆ. ಸ್ಟಾರ್ಟಿಂಗಿಂದ ಪೇಮೆಂಟ್ ಕೊಟ್ಟು ಸ್ಟಾರ್ಟಿಂಗಿಂದ ಮ್ಯಾನೇಜ್ಮೆಂಟಿಂದ ಬಂದವರು ಅಂತ ಹೇಳಿದ್ರೆ ಭಯ ಭಕ್ತಿ ಇರಲ್ಲ. ಒಂದು ದುಡ್ಡು ಇರುತ್ತೆ, ಒಂದು ಆಸೆಗೋಸ್ಕರ ಅಥವಾ ಒಂದು ಸ್ಟೇಟಸ್ಗೋಸ್ಕರ ಒಂದು ಹುದ್ದೆನ ಅವರು ಆಯ್ಕೊಳ್ತಾರೆ. ನಮ್ಮ ಮಕ್ಕಳು ಅವರ ಕಷ್ಟಪಟ್ಟು ಓದಿದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ತಮಿಳುನಾಡು ಸರ್ಕಾರದಲ್ಲಿ ಒಂದು ರೂಲ್ಸ್ ಮಾಡಿದ್ದಾರೆ. ಎಲ್ಲ MLAಗಳು ಮಿನಿಸ್ಟ್ರು ಎಲ್ಲರೂ ಮಕ್ಕಳನ್ನ ಕಾನ್ವೆಂಟ್ ಅಲ್ಲಿ ಇದ್ದರು ಎಲ್ಲರೂ ತೆಗೆದುಬಿಟ್ಟು ಸರ್ಕಾರಿ ಶಾಲೆಗೆ ಸೇರಿದ್ದಾರೆ. ಇವತ್ತು ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸಬೇಕು, ಸರ್ಕಾರಿ ಶಾಲೆನ ಒಳ್ಳೆ ರೀತಿಯಿಂದ ನಡೆಸಬೇಕಂತೇಳಿ ಸುಮಾರು ಫಂಡ್ಗಳು ಸರ್ಕಾರದಿಂದ ಬಂದಿದೆ. ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳು ಅಷ್ಟೇ ಒಂದು ಹುಮ್ಮಸ್ಸಿಂದ ಓದ್ತಾರೆ. ಮತ್ತು ಲೆಕ್ಚರರು ಟೀಚರ್ಸು ಯಾವತ್ತು ಅವರು ಯಾವತ್ತು ಒಂದು ಏನಿರುತ್ತೆ ಅಂದ್ರೆ ನಮ್ಮ ಕಾಲೇಜಿನ ನಮ್ಮ ಸ್ಕೂಲ್ನ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮುಂದೆ ಬಂದು ನಮ್ಮನ್ನ ಮೀಟ್ ಮಾಡಿದ್ರು ಅವರು ಇಂಥ ಶಾಲೆಯಲ್ಲಿ ಓದಿದ್ದೀವಿ, ಇಂಥ ಕಾಲೇಜಲ್ಲಿ ಓದಿದ್ದೀವಿ, ಇಂಥ ಲೆಕ್ಚರರ್ ನಮ್ಗಿದ್ರು ಅಂತ ಹೇಳ್ಕೊತಾ ಇದ್ರು. ಇವಾಗಿಲ್ಲ. ಒಂದು 2 ವರ್ಷ ಆದ್ರೆ ಇನ್ನ ಲೆಕ್ಚರರ್ ಹೆಸರು ಗೊತ್ತಿರಲ್ಲ, ಯಾವ ಟೀಚರ್ ಓದಿದ್ರು ಗೊತ್ತಿರಲ್ಲ. ಅದರಿಂದ ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಅತಿ ಒಂದು ಮನಸ್ಪೂರ್ವಕವಾಗಿ ನೀವು ಏನು ಪ್ರೈವೇಟ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸರ್ಕಾರಿ ಕಾಲೇಜಲ್ಲಿ ಓದಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಾಲೇಜು ಹಾಗೂ ಸರ್ಕಾರಿ ಸ್ಕೂಲ್ಗಳಿಗೆ ಒಳ್ಳೆ ಭವಿಷ್ಯ ಇದೆ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ. ಈ ಸರ್ಕಾರಿ ಶಾಲೆಯಲ್ಲಿ ಓದಿ ಬರುವಂತ ಮಕ್ಕಳಿಗೆ ಕೆಲವೊಂದು ಸರ್ಕಾರಿ ಹುದ್ದೆಗಳನ್ನು ಮಾನ್ಯತೆ ಸಿಗುತ್ತೆ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾತಾಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಯಂ ಶಿಸ್ತಿನ ಬಗೆಗೆ, ಭವಿಷ್ಯದ ಗುರಿಯ ಬಗೆಗೆ ಮತ್ತು ಸರ್ಕಾರಿ ಶಾಲಾ ಕಾಲೇಜನ್ನು ಉಳಿಸಿ ಬೆಳೆಸುವ ಸರ್ವ ಪ್ರಯತ್ನದ ಬಗೆಗೆ ತಮ್ಮ ಒಂದು ವಿಚಾರಗಳನ್ನು ನಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಶ್ರೀಯುತ ಸರ್ದಾರ್ ಶರೀಫ್ ಸರ್ ಅವರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಇದೀಗ. ಜೊತೆಗೆ ಸರ್ದಾರ್ ಶರೀಫ್ ಸರ್ ಅವರು ನಮ್ಮ ಮಾನ್ಯ ಉಪ ಅಧ್ಯಕ್ಷರು ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಗೆ ಇವತ್ತಿನ ನಮ್ಮ ಕಡೆಗೆ ಆಗಮಿಸಿ ಒಂದು ಬಹಳಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಬೆಳಗಿನಿಂದ ಕಾಲೇಜಿನ ಸರ್ವೆ ಮಾಡಿದ್ದಾರೆ. ಯಾವುದೆಲ್ಲ ಕಾರ್ಯ ಮಾಡಬೇಕಾಗಿದೆ, ಏನು ನಿಮಗೆ ಅವಶ್ಯಕತೆ ಇದೆ, ಮಕ್ಕಳಿಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಅವ್ರು ತಿಳ್ಕೊಂಡು ಇದುವರೆಗೆ ನಮಗೆ ಒಂದು ಪಟ್ಟಿನೇ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಸಭೆಯಲ್ಲೇ ನಿಮ್ಗೆ ಅನೌನ್ಸ್ ಮಾಡಿದರೆ ಯಾರೆಲ್ಲ ಸುಮಾರು 95ಕ್ಕಿಂತ ಹೆಚ್ಚಿನ ಅಂಕಗಳು ಪಡೆದಾಗ ನಿಮಗೆ ಬೈಕು ಮತ್ತೆ ಜೊತೆಗೆ ಲ್ಯಾಪ್ಟಾಪ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗಾಗಲೇ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಮನಸ್ಸಲ್ಲಿ ಇರಲಿ. ನೀವು ಸುಮ್ಮನೆ ಕಾಟಾಚಾರಕ್ಕೆ ಎಷ್ಟೋ 55, 75 ತಗೋಬಾರ್ದು. ಹೆಚ್ಚಿನ ಅಂಕ ತೆಗೆದವ್ರಿಗೆ ಅವ್ರು ಈಗಾಗಲೇ ಕೊಡಿಸಿದರೆ ಈಗಾಗಲೇ ಉದಾಹರಣೆಗಳಿದ್ದಾವೆ. ಮಕ್ಕಳು ಈಗಾಗಲೇ ಅದನ್ನ ಲ್ಯಾಪ್ಟಾಪ್ ಬಳಸ್ತಾ ಇದ್ದಾರೆ, ಬೈಕು ಕೂಡ ಓಡಿಸ್ತಾ ಇದ್ದಾರೆ. ಅದಕ್ಕಾಗಿ ನೀವು ಆ ಕಡೆ ಗಮನ ಹರಿಸಿ ಅದನ್ನ ನೀವು ಗೆಲ್ಲೇಬೇಕು. ನಮ್ಮ ಕಾಲೇಜಿಗೆ, ನಮ್ಮ ನ್ಯೂ ಫೋರ್ಟ್ ಕಾಲೇಜಿಗೆ ಅಟ್ಲೀಸ್ಟ್ ಕನಿಷ್ಠ ಒಂದು 10 ಪ್ರೈಸ್ ಆದ್ರೂ ನೀವು ತಗೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ.
ಆ 10 ಪ್ರೈಸ್ನ ನೀವು ತಗೋತೀರಿ ಅನ್ನೋ ಭರವಸೆನ ನಮ್ಮ ಅಯ್ಯೂಬ್ ಪಾಷಾ ಸರ್ ಅವರಿಗೆ, ಸರ್ದಾರ್ ಶರೀಫ್ ಸರ್ ಅವರಿಗೆ ನಾವು ಭರವಸೆ ಕೊಡ್ತಾ ಇದ್ವಿ. ಅವರಿಗೆ ಈ ಸಂದರ್ಭದಲ್ಲಿ ಆಗಮಿಸಿ ನಮ್ಮ ಮನಸ್ಸು ಸಂತೋಷಗೊಳಿಸಿ ನಮ್ಮೆಲ್ಲರಿಗೂ, ಅದು ಮಕ್ಕಳಿಗೆ ಶಿಸ್ತಿನ ಬಗ್ಗೆ ಬಹಳಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ನಾವು ಈ ದಿನ ಏನ್ ಹೇಳ್ತೀವಿ ಅದಕ್ಕಿಂತ ಹೆಚ್ಚಿನದಾಗಿ ನನಗೆ ಒಂದು ಹೆಚ್ಚಿನ ಪವರ್ ಕೊಟ್ಟಿದ್ದಾರೆ. ಅಯ್ಯೂಬ್ ಪಾಷಾ ಅವ್ರು ಹೇಳ್ತಾರೆ, ಈಗ ನನ್ನ ಅನುಮತಿ ಬೇಕಾಗಿಲ್ಲ, CDC ಅವರು ಪ್ರಿನ್ಸಿಪಾಲ್ ನೀವು ಕೆಂಪು ಶಾಹಿಯಲ್ಲಿ ಬರೀಬಹುದು ಅಂತ ಹೇಳ್ಬಿಟ್ಟು ನನಗೆ ಹಸಿರಿನ ಶಾಲೆನಾಗ ಆರಿಸಿದ್ದಾರೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೀಗಾಗಿ ನೀವು ಯಾರಾದ್ರೂ ಶಿಸ್ತು ಉಲ್ಲಂಘನೆ ಮಾಡಿದ್ರೆ ಅದಲ್ಲಿ ಬೇರೆಯವ್ರಿಗೆ ಸಮಸ್ಯೆ ಮಾಡಿದ್ರೆ, ಇಲ್ಲಿ ಬಹಳಷ್ಟು ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ, ಕಷ್ಟಪಟ್ಟು ದುಡ್ಡು ಬಂದು ಓದಿರೋಂಥವ್ರು ಇದ್ದಾರೆ, ಶೋಕಿಗಾಗಿ ಬರೋಂಥದ್ದು, ಅದಿಲ್ಲಾದ್ರೂ ಇನ್ನೊಬ್ರು ಯಾರೋ ಬೇರೆ ರೀತಿಯಿಂದ ಬಂದು ಕುತ್ಕೊಂಡು ಬೇರೆಯವ್ರನ್ನ ತೊಂದರೆ ಮಾಡೋವಂಥದ್ದು ಕಂಡು ಬಂದ್ರೆ ಅವ್ರು ಬಂದ್ರೆ ಅಗತ್ಯವಾದ ಕ್ರಮ ನಾವು ತಗೋತೀವಿ. ಇದರಲ್ಲಿ ಯಾವುದೇ ರೀತಿ ನಾವು ಇಂಜರಿಯಲ್ಲ, ಇದನ್ನ ಮನಸ್ಸಲ್ಲಿ ಇರಲಿ, ಎದುರಿಸ್ತೀವಿ ತಿಳ್ಕೊಬೇಡಿ. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಯಾರು ಅದಕ್ಕೆ ಕೈ ಹಾಕಬಾರ್ದು. ಈಗಾಗಲೇ ನಮ್ಮ ಸಂಸ್ಥೆ ಕೊನೆಯ ವರ್ಷ ಲಾಸ್ಟ್ ಇಯರ್ ಇದ್ದಂತ ಸ್ಟ್ರೆಂತ್ಗಿಂತ ಮತ್ತೆ ಫಲಿತಾಂಶಕ್ಕಿಂತ ಒಂದು ದಾಪುಗಾಲ ಇಟ್ಟಿದ್ದೇವೆ. ನಮ್ಮ ಹೋದ ವರ್ಷ ಇದ್ದಂತ ಫಲಿತಾಂಶ 63% ಇದ್ದದ್ದು ಈ ವರ್ಷ 87% ನಮ್ಮ ಫಲಿತಾಂಶ ಹೆಚ್ಚಿಗೆ ಆಗಿದೆ. ಜೊತೆಗೆ 7 ಡಿಸ್ಟ್ರಿಬ್ಯೂಷನ್ಸ್ ಬಂದಿದೆ, 21 ಫಸ್ಟ್ ಕ್ಲಾಸ್ ಬಂದಿದೆ, 24 ಫಸ್ಟ್ ಕ್ಲಾಸ್ ಬಂದಿದೆ. ಒಂದು ಹುಡುಗ 589 ಮಾರ್ಕ್ಸ್ ತಗೊಂಡು ಜಿಲ್ಲಾ ಮಟ್ಟದಲ್ಲಿ ಕೂಡ ಪ್ರೈಸ್ ತಗೊಂಡಿದ್ದಾನೆ. ಈ ಎಲ್ಲ ಅಚೀವ್ಮೆಂಟ್ ಹೋದ ವರ್ಷದ್ದಾಗಿದೆ. ಅದೇ ರೀತಿ ಈ ವರ್ಷನೂ ಕೂಡ ಈಗಾಗಲೇ ಈ ಫಲಿತಾಂಶವನ್ನು ಕಂಡು ನಮ್ಮ ಕಾಲೇಜಿಗೆ ಇದಂತ 70 ಅಡ್ಮಿಷನ್ ಆದಂತ ಫಸ್ಟ್ PUC ಇದ್ದಂತ ನಮ್ಮ ದಾಖಲಾತಿ ಇವಾಗಲೇ 130 ಆಲ್ಮೋಸ್ಟ್ ದ್ವಿಗುಣ ಆಗಿದೆ. 2 ಪಟ್ಟಾಗಿ ನಮ್ಮ ಅಡ್ಮಿಷನ್ ಆಯ್ತಾ ಬಂದಿದೆ. ಮುಂದಿನ ವರ್ಷಕ್ಕೆ ಇನ್ನೂ 2 ಪಟ್ಟು ಆಗುವಂತ ಸಂದರ್ಭ ಇದೆ. ಈಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಇದೆ. ಈ ಎಲ್ಲ ರೀತಿಯಿಂದ ಈಗಾಗಲೇ ಮಾನ್ಯ ಶಾಸಕರ ಆಪ್ತ ಸಹಾಯಕರು ನಮಗೆ ಲಾಸ್ಟ್ ಟೈಮ್ ನಮ್ಮ ಜಮೀರ್ ಅಹಮದ್ ಖಾನ್ ಸರ್ ಅವರು ಬಂದಾಗ, ಈ ಮುಂದೆ ನೀವು ಏನು ಕೇಳಿಸ್ಕೊತಾ ಇದ್ದೀರ ಮೈಕ್ ಸೆಟ್ 50,000 ರೂಪಾಯಿ ಕ್ಯಾಶ್ ನ ತಕ್ಷಣ ನಮ್ಗೆ ಕೊಡಿಸಿದ್ರು. ಆಮೇಲೆ ಮಕ್ಕಳಿಗೆ 5,000 ರೂಪಾಯಿ ಕ್ಯಾಶ್ ಪ್ರೈಸ್ ಜಮೀರ್ ಅಹಮದ್ ಖಾನ್ ಅವರು ತಕ್ಷಣನೇ ನಮ್ಗೆ ಕೊಡಿಸ್ಕೊಟ್ರು. ಇದು ನೆನಪಲ್ಲಿರಲಿ. ಯಾವಾಗಲೂ ಕೂಡ ಓದಂತ ವಿದ್ಯಾರ್ಥಿಗಳನ್ನ, ಅದ್ರ ಜೊತೆಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬಂದಿರೋಂಥ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಆಗಿರ್ಬೋದು, ಎಲ್ಲಾ ರೀತಿ ಪ್ರೋತ್ಸಾಹ ನಿಮಗೆ ಇದೆ. ಆದ್ರೆ ನೀವು ಅದನ್ನು ಮರ್ತೋಗ್ಬಾರ್ದು. ನಮ್ಗೆಲ್ಲ ಸಹಕಾರ ಇದೆ, ನಾವು ಯಾರು ಒಂಟಿಗಳಲ್ಲ. ನಮ್ಗೆ ಹಣಕಾಸಿನ ದೃಷ್ಟಿಯಿಂದ ಆಗ್ಲಿ ಅಥವಾ ನಿಮ್ಗೆ ಸ್ಪೋರ್ಟ್ಸ್ ಆಗ್ಲಿ ಮತ್ತು ಪುಸ್ತಕ ಲೇಖನ ಸಾಮಗ್ರಿ ಎಲ್ಲವನ್ನೂ ಕೂಡ ನಮ್ಗೆ ಕೊಡ್ಸೋಂಥ ಮನಸ್ಥಿತಿ ಇರೋಂಥ ಸಾಹೇಬರಾಗಿದ್ರೆ, ಹೀಗಾಗಿ ಅವರೇ ಖುದ್ದು ಬರ್ತಿರ್ತಾರೆ. ವಾರಕ್ಕೊಂದ್ಸಲಿ ಬರ್ತಾರೆ, ಏನಾಗಿದೆ ಸರ್, ಏನಿದೆ, ಏನ್ ಬೇಕಂತ ನಮ್ಮನ್ನೆಲ್ಲ ಕೇಳ್ತಾ ಇರ್ತಾರೆ, ಪೂರಕ ಮಾತಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಗೆ ಯಾರಿಗಾದ್ರು ಎಷ್ಟು ಲೆಕ್ಚರ್ ಬೇಕಾಗೋದಿದೆಲ್ಲ ಕೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಗೆ ಸಹಾಯ ಮಾಡ್ತಿದ್ರೆ ಅವ್ರದ್ದು ನಮ್ಮ ಸಂಸ್ಥೆಯಿಂದ ನಾವು ತಿಳ್ಕೊಬೇಕಾದ್ರೆ ನಮಗೂ ಕೂಡ ವಿಮಮ ಅಂತ ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಗಮಿಸಿ ನಿಮ್ಮೆಲ್ಲರಿಗೂ ಕೂಡ ಹಿತವಚನ ನೋಡಿದರೆ ಅವ್ರಿಗೆ ನಾನೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಹಾಗೂ ಒಂದು ನಮ್ಮ ಸ್ಪೀಕರ್ ಗೌರವವನ್ನು ಸ್ವೀಕರಿಸಬೇಕು. ಇವತ್ತು U4 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಉದ್ಘಾಟನೆ ಹಾಗೂ ಹೊಸದಾಗಿ ಮೊದಲನೇ PUC ಸೇರಿರುವ ಹೊಸ ವಿದ್ಯಾರ್ಥಿಗಳು, ಈ ಕಾಲೇಜಿನ ಸದಸ್ಯರಾದಂತಹ ಸರ್ದಾರ್ ಶರೀಫ್ ಸಾಹೇಬ್ರೆ, ಪ್ರಾಂಶುಪಾಲರಾದಂತಹ ನಾರಾಯಣಪುರವರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಅಧ್ಯಾಪಕ ವೃಂದದವರು ಹಾಗೂ ನನ್ನ ಎಲ್ಲ ನೆಚ್ಚಿನ ಮೊದಲನೇ PUC 2ನೇ PUC ವಿದ್ಯಾರ್ಥಿಗಳು, ಇವತ್ತೇನು ಈ ಕಾರ್ಯಕ್ರಮ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಉದ್ಘಾಟನೆ ಆಗಿದೆ, ಇದಕ್ಕೆ ನನ್ನ ಎಲ್ಲ ಪ್ರೋತ್ಸಾಹ ಪ್ರತಿ ವರ್ಷ ಬಂದಾಗ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಸಾಂಸ್ಕೃತಿಕವಾಗಿ ಕ್ರೀಡಾ ಮನೋಭಾವ ಯಾರಿಗಿದೆ, ಕ್ರೀಡೆಯಲ್ಲಿ ಹೆಚ್ಚು ಹೆಸರು ಮಾಡಬೇಕು, ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ನಾನು ಹೆಸರು ಮಾಡಬೇಕು, ನಾನು ಚೆನ್ನಾಗಿ ಎಲ್ಲ ಕ್ರೀಡೆಯಲ್ಲಿ ಗೆದ್ದು ಪಾರಿತೋಷಗಳನ್ನು ಪಡಿಬೇಕು ಅನ್ನೋ ಹುಮ್ಮಸ್ಸು ಹಂಬಲ ಯಾರಿಗಿದೆ ಅವರಿಗೆ ನಾವು ಸದಾ ಬೆಂಬಲ ಕೊಡ್ತಾ ಇದ್ದೀವಿ. ಇವತ್ತು ಕೊಡ್ತೀವಿ, ಮುಂದೆನೂ ಕೊಡ್ತೀವಿ. ತಾವು ಅದನ್ನು ಪಡ್ಕೊಳ್ಳೋ ಶಕ್ತಿ
ಪೂರ್ತಿ ಯಾಕೋ ಹೊಂದಿಸ್ಕೊಳ್ತಾರಲ್ಲ ಅಂತ ನನಗೆ ಅನಿಸುತ್ತೆ. ಈ ಕಾಲೇಜಲ್ಲಿ ಯಾರೂ ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯ ಯಾವುದೊಂದು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡಿಲ್ಲ. ನಮ್ಮೊಂದು ನೋವು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಆಮೇಲೆ ವಿದ್ಯೆಯಲ್ಲೂ ಸಾಕು ಸ್ವಲ್ಪ ಹಿಂದೆ ಇದ್ದೀರಾ ಅಂತ ಆಗ್ತದೆ. ಇವತ್ತು ನನಗೆ ತಿಳಿದಾಗ 8 ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ನೀವು ಪ್ರಿನ್ಸಿಪಲ್ 8 ಮಕ್ಕಳು ಇದು ತುಂಬಾ ಒಳ್ಳೆ ಬೆಳವಣಿಗೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಸರ್ಕಾರಿ ಕಾಲೇಜ್ಗೆ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಬರೋದಿಲ್ಲ. ಇಲ್ಲಿ ಈ 8 ಮಕ್ಕಳು ಡಿಸ್ಟಿಂಕ್ಷನ್ ಬರ್ಬೇಕಾದ್ರೆ ಇಲ್ಲಿನ ಲೆಕ್ಚರ್ಸು ಪ್ರಿನ್ಸಿಪಲ್ರು ತುಂಬಾ ಕಷ್ಟಪಟ್ಟು ಆ ಮಕ್ಕಳನ್ನ ಓದಿಸಿದಾರೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಸರ್ಕಾರಿ ಕಾಲೇಜ್ಗೆ ಎಲ್ಲೋ ಅಡ್ಮಿಷನ್ ಸಿಗ್ಲಿಲ್ಲ, ನಿಮಗೆ ನಿಮ್ಮ SSLC ಮಾರ್ಕ್ಸ್ ಚೆನ್ನಾಗಿಲ್ಲ ಅಂತ ಇಲ್ಲಿ ಕಳಿಸ್ಕೊಡ್ತಾರೆ ಅಲ್ವಾ. ಎಲ್ಲೂ ನಿಮ್ಗೆ ಅಡ್ಮಿಷನ್ ಸಿಗ್ಲಿಲ್ಲ, ಕಾಟಾಚಾರಕ್ಕೆ ನನ್ನ ಮಗ ಡಿಗ್ರಿ ತಗೊಳ್ಳಿ, ಒಂದು PUC ಮಾಡಲಿ ಅಂತ ಸುಮ್ಮನೆ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಶಿಸ್ತು ನೋಡಿ ನನಗೆ ಅನಿಸ್ತಾ ಇದೆ. ಅರ್ಥ ಇದೆಯಾ? ನೀವು ಅಲ್ಲಿ ಮಾತಾಡ್ಕೊಂಡು ಅಲ್ಲೇ ನೋಡ್ತಾ ಜನ ಬ್ಯಾಕ್ ಸೈಡ್ ಮಾತಾಡ್ತಿದ್ದೆ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೀನಿ. ನಿಮ್ಮ ಶಿಸ್ತು ನೋಡಿ ನನಗೆ ಅನಿಸ್ತಾ ಇದೆ. ನಿಮ್ಮನ್ನ ಕಾಟಾಚಾರಕ್ಕೆ ಕಾಲೇಜಿಗೆ ಕಳಿಸಿದ್ದಾರೆ ಅಂತ. ಅದನ್ನ ಒಂದು ಬಾಕ್ಸ್ ಅಲ್ಲಿ ಮುಚ್ಚಿ ಇಟ್ಬಿಡಿ. ಕಾಟಾಚಾರ ಈ ಕಾಲೇಜಲ್ಲಿ ಶಿಸ್ತಿರ್ಬೇಕು. ಶಿಸ್ತಿಲ್ಲ TC ಕೊಟ್ಟು ಮನೆ ಕಳಿಸ್ತೀನಿ. ನಾನು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯನಾಗಿ ಹೇಳ್ತಿದ್ದೀನಿ, ಪ್ರಾಂಶುಪಾಲರ ಕಾಲರಿಗೆ ಹೇಳ್ತಾ ಇದ್ದೀನಿ, ಅನುಮತಿ ಕೊಡ್ತೀನಿ. ಯಾರು ಈ ಕಾಲೇಜಲ್ಲಿ ಅಶಿಸ್ತನ್ನ ತೋರಿಸ್ತಾನೆ ಪ್ರಾಂಶುಪಾಲರೇ ನಮ್ಮನ್ನ ಕೇಳೋ ಅವಶ್ಯಕತೆ ಇಲ್ಲ. ಆವತ್ತೇ ಅವನಿಗೆ TC ಕೊಟ್ಟು ಮನೆ ಕಳಿಸಿ ಕೆಂಪು ಶಾಯಿಯಲ್ಲಿ ಬರೀಬೇಕು ಆ TCನ. ಅರ್ಥ ಆಯ್ತಾ? ಕೆಂಪು ಶಾಯಿಯಲ್ಲಿ ಬರೆದ್ರೆ ಅರ್ಥ ಆಯ್ತು, ನಿಮ್ಗೆಲ್ಲೂ ಅಡ್ಮಿಷನ್ ಸಿಗೋದಿಲ್ಲ. ಇಲ್ಲಿ ಅಸಡ್ಡೆ ತೋರಿಸಬಾರ್ದು ಈ ಕಾಲೇಜಲ್ಲಿ. ಶಿಸ್ತಾಗಿ ನಿಮ್ಮ ಅಧ್ಯಾಪಕರು ಹೇಳುವಂತ ಪಾಠ ಪ್ರವಚನ ಚೆನ್ನಾಗಿ ಕೇಳಬೇಕು. ಒಳ್ಳೆ ವಿದ್ಯಾಭ್ಯಾಸ ನಾವು ಅರ್ಥ ಮಾಡಬೇಕು, ಚೆನ್ನಾಗಿ ಓದಬೇಕು. ನೀವು ಅಶಿಸ್ತು ತೋರಿಸಿ ಕಾಟಾಚಾರದ ಬಂದು ನಾವಿಲ್ಲಿ ಕುತ್ಕೊಂಡಿದ್ದೀವಿ, ಬರೀ ಕ್ರಿಕೆಟ್ ಆಡ್ಕೊಂಡು ಸುಮ್ಮನೆ ಕೀಟ್ಲೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅದೆಲ್ಲ ಇಲ್ಲಿ ಕಟ್ಟಿಕಬೇಕು. ನಮ್ಮ ಹತ್ರ ನಡೆಯೋದಿಲ್ಲ ಈ ಕಾಲೇಜಲ್ಲಿ. ಇಲ್ಲಿ ಶಿಸ್ತಿರ್ಬೇಕು. ಯಾರಾದರೂ ಅಶಿಸ್ತು ತೋರಿಸಂತ ಗೊತ್ತಾಯ್ತು ಆವತ್ತೇ ಮನೆ ಕಳಿಸ್ಬಿಡ್ತೀವಿ. ಮಕ್ಕಳ ಉತ್ಸಾಹ ಅರ್ಥ ಆಗಿದ್ಯಾ? 10,000 20,000 ಮಕ್ಕಳು UPSC ಎಕ್ಸಾಮ್ ಬರೀತಾರೆ. ಓದೋದೇ 4-5 ಜನ IAS ಸಾಕು. ಒಬ್ಬ IAS ಒಂದು ದೇಶ ನಡೆಸ್ಬೋದು. ನೀವು ಆಗ್ಬೋದು. ಯಾಕೆ ನಾವು ಇಷ್ಟೊಂದು ಈ ಕಾಲೇಜ್ನ ನಾವು ಡೆವಲಪ್ ಮಾಡಿದ್ದೀವಿ? ನಾವೊಂದು ಆಡಕ ಈ ಕಾಲೇಜ್ ನಾವು ಓದೋದಿಕ್ಕ, ಇಲ್ಲ ಲೆಕ್ಚರರ್ ಪರ್ಮನೆಂಟ್ ಆಗಿ ಅವ್ರು ಮನೆ ಮಾಡ್ಕೊಂಡಿರೋದಿಕ್ಕ, ನಿಮ್ಮನ್ನ ಬೆಳೆಸಕ್ಕೆ, ನಿಮ್ಮನ್ನ ಉತ್ತಮದಲ್ಲಿ ಏರಿಸಕ್ಕೆ ನಿಮ್ಮ ಪ್ರಾಂಶುಪಾಲರು ಲೆಕ್ಚರ್ಗಳು ಇಲ್ಲಿ ನಿಮ್ಮನ್ನ ಶ್ರಮ ಪಟ್ಟಿದ್ದಾರೆ ಹಗಲುಗಳು. ಯಾಕೆ ಅವ್ರು ಮನೆ ಮಠ ಇಲ್ವಾ? ಅವ್ರು ಓದಿದ್ರು ಪರವಾಗಿಲ್ಲ, ಆಫೀಸಲ್ಲಿ ಕುತ್ಕೊಂಡ್ರು ಸಂಬಳ ಬರುತ್ತೆ, ಲಕ್ಷ ಸಂಬಳ ಬರುತ್ತೆ, ಆರಾಮಾಗಿ ಹೋಗ್ಬೋದು. ಯಾಕೆ ನಿಮ್ಮಿಂದ ಅವರು ಕಿರ್ಚಾಕೊಂಡು ಹೋಗೋದು ಕೂತ್ಕೋಬೇಕು? ನೀವು ಯಾಕೆ ಓದಿಸ್ಬೇಕು? ಅವರು ನಿಮ್ಮ ಬೆಳವಣಿಗೆ ಆಗಲಿ, ನಿಮ್ಮಿಂದ ಈ ರಾಜ್ಯಕ್ಕೆ ಒಳ್ಳೇದಾಗಲಿ, ನಿಮ್ಮಿಂದ ಈ ದೇಶಕ್ಕೆ ಒಳ್ಳೇದಾಗಲಿ ಅಂತ ಅವರು ಶ್ರಮ ಪಡ್ತಿದ್ದಾರೆ. ಅವರ ಶ್ರಮನ ಅರ್ಥ ಮಾಡಬೇಡಿ. ನಿಮ್ಮನ್ನ ಎತ್ತು ಹೊತ್ತು ಈ ಮಟ್ಟಿಗೆ ಬೆಳೆಸೋದಕ್ಕೆ ಮೂಲ ಕಾರಣ ನಮ್ಮ ತಂದೆ ತಾಯಿ. ಅವರ ಆಶಯಗಳನ್ನ ನಿರಾಸೆ ಮಾಡಬೇಡಿ ದಯವಿಟ್ಟು. ಈ ಓದಿದ್ರೆ ಅವ್ರಿಗೆ ಹೇಗಿದೆ ಹೆಮ್ಮೆ. ಅಕ್ಕಪಕ್ಕದಲ್ಲಿ ಹೇಳ್ಬೋದು, ನನ್ನ ಮಗ PUC ರ್ಯಾಂಕ್ ತಗೊಂಡಿದ್ದಾನೆ, ನಾನು ಓದ್ತಾ ಇದ್ದೇನೆ ಅಂತ ಹೇಳ್ಬೋದು. ಕಡೆಗೆ ಎಂದೇ ತರ್ತಾನೆ ತಂದೆ. ಆ ರೀತಿ ಮಾಡ್ಕೊಳ್ತೀರಾ? ಚೆನ್ನಾಗಿ ಓದ್ತೀರಾ? ಯಾಕೆ ಸೌಂಡ್ ಮಾಡ್ತೀರಾ ಅಂತ ಓದಲ್ಲ ಈ ತರ ಬರ್ತದೆ. ಅರ್ಥ ಆಗ್ತಿದ್ಯಾ? ನಾವು ನಿಮ್ಮ ಬೆಳವಣಿಗೆ ಏನೆಲ್ಲ ಬೇಕು, ನಿಮ್ಮ ವಿದ್ಯಾ ಪಾಠ ಪ್ರವಚನಕ್ಕೆ ಏನೆಲ್ಲ ಮಾಡಬಹುದು ಎಲ್ಲದಕ್ಕೂ ಪ್ರೋತ್ಸಾಹ ಕೊಡೋಕ್ಕೆ ರೆಡಿ. ನೀವು ಎಷ್ಟೆಲ್ಲ ಓದ್ತೀರಾ, ನೀವು ಫೀಸ್ ಕಟ್ಟಲ್ಲ ಕಟ್ತೀರ, ನೀವು ಚೆನ್ನಾಗಿ ಓದ್ತೀರಾ, ಉನ್ನತ ವ್ಯಾಸಂಗ ಮಾಡ್ತೀರಾ, ಅದಕ್ಕೂ ಪ್ರೋತ್ಸಾಹ ಕೊಡ್ತೀವಿ. ನೀವು ಅಸಡ್ಡೆ ತೋರಿಸಿ ಅಶಿಸ್ತು ತೋರಿಸಿದ್ರೆ ನಿಮಗೆ ಅಂದೇ ಯಾವತ್ತೇ ಮನೆಗೆ ಕಳಿಸೋಕ್ಕೂ ನಾವು ರೆಡಿ. ನೀವು ಚೆನ್ನಾಗಿ
ಅದನ್ನು ಓದಿ ಮುಂದೆ ಒಳ್ಳೆ ಹೆಸರು ಮಾಡಿ ಅನ್ನೋದು ನನ್ನ ಆಶೆ. ಜೈ ಜೈ ಕರ್ನಾಟಕ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಲು ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಮನೋಜ್ ಕುಮಾರ್ ಬಳ್ಳಾಸರ್ ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ನುಡಿಗಳನ್ನು ಹೇಳಿದಂತಹ ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಜನಪ್ರಿಯ ಮತ್ತು ಜನಪರ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ PZ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕರು ಮತ್ತು ನಮ್ಮ ಕಾಲೇಜಿನ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಶ್ರೀಯುತ ಅಯೂಬ್ ಪಾಷಾ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಉದ್ಘಾಟನೆ ಮಾಡಿ ಉದ್ಘಾಟನಾ ನುಡಿಗಳನ್ನು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸರ್ದಾರ್ ಶರೀಫ್ ಸರ್ ಅವರಿಂದ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರಲು ವಿನಂತಿಸುತ್ತೇನೆ.